ನಮಸ್ಕಾರ ರೀ ಎಲ್ರಿಗೂ ರೇನು ಟೇಸ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೆಂಗದಿರಿ? ಲಾಸ್ಟ್ ವಿಡಿಯೋದೊಳಗೆ ನಾವು ಪೈನಾಪಲ್ ಗೊಜ್ಜು ಹೆಂಗೆ ಮಾಡೋದಂತ ಹೇಳಿದ್ವಿ. ಹಾಗೆ ಇವತ್ತು ಉಳ್ದಿದ್ದ ಬಾಳೆಹಣ್ಣಿಂದ ಮಂಗಳೂರು ಬನ್ಸ್ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಬೇಕಾಗಿರೋ ಸಾಮಗ್ರಿಗಳನ್ನು ಸ್ಕ್ರೀನ್ ಮೇಲೆ ನೋಡೋಣ ಬರ್ರಿ. ಈಸ್ಟ್ ಇಲ್ಲಾರ್ದನ ಸಾಫ್ಟ್ ಆಗಿರುವಂಥ ಮತ್ತು ಸ್ವೀಟ್ ಆಗಿರುವಂಥ ಈ ಮಂಗಳೂರು ಬನ್ಸನ್ನು ನೀವು ತಿಂಡಿ ಜೊತೆ ಮತ್ತು ಸ್ನ್ಯಾಕ್ಸ್ ಜೊತೆ ಮಾಡ್ಕೋಬೋದು. ನಾ ತೊಗೊಂಡಿರೋ ಪದಾರ್ಥಗಳು ಒಬ್ಬರಿಂದ ಇಬ್ಬರಿಗೆ ಆಗುವಷ್ಟೇ ತೊಗೊಂಡಿನಿ. ಸೊ ಇದರಿಂದ ಭಾಳ ಅಂತಂದ್ರೆ 3ರಿಂದ 4 ಬನ್ಸ್ ಆಗ್ತಾವೆ. ಸಪೋಸ್ ನೀವು ಫಸ್ಟ್ ಟೈಮ್ ಟ್ರೈ ಮಾಡತ್ತಿದ್ರೆ ಇಷ್ಟ ಕ್ವಾಂಟಿಟಿ ತೊಗೋರಿ. ಚಲೋ ಆಗಿತ್ತಂದ್ರೆ ಕ್ವಾಂಟಿಟಿ ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಂಡು ಟ್ರೈ ಮಾಡಿರಿ. ಈಗ ಒಂದು ಬಾಳೆಹಣ್ಣು ತೊಗೊಳತ್ತೀನಿ. ಆ ಬಾಳೆಹಣ್ಣನ್ನು ನಾನು ಚಲೋ ತಂಗ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಸ್ಪೂನಿಂದಾದರೂ ಮಾಡ್ಕೋಬೋದು ನೀವು, ಇಲ್ಲಪ್ಪ ಅಂತಂದ್ರೆ ಮಿಕ್ಸಿ ಯೂಸ್ ಮಾಡಿಕೊಂಡು ಸ್ಮ್ಯಾಶ್ ಮಾಡ್ಕೊರಿ. ಈ ಸ್ಮ್ಯಾಶ್ ಮಾಡ್ಕೊಂಡಿರೋಂಥ ಬನಾನಾಗೀಗ ಮೊಸರು ಹಾಕ್ಕೊಳತ್ತೀನಿ. ಅದ್ರ ಜೊತೆಗೆ 3ರಿಂದ 4 ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ಕೊಳ್ತೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ. ಈಗ ಇದಕ್ಕೆ 1ರಿಂದ 2 ಸ್ಪೂನ್ ಅಷ್ಟು ಜೀರಾನು ಹಾಕತ್ತೀನಿ ಮತ್ತು 1 ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾ ಹಾಕತ್ತೀನಿ. ಈಗ ಹಾಕ್ಕೊಂಡಿರೋ ಎಲ್ಲ ಪದಾರ್ಥಗಳನ್ನು ಚಲೋ ತಂಗ ಒಂದ್ಸರಿ ಕಲಿಸ್ಕೊಳ್ತೀನಿ. ಅದನ್ನು ಇದ ಮಿಕ್ಸರ್ಗೆ ತೊಗೊಂಡಿರುವಂಥ 1 ಕಪ್ ಮೈದಾ ಹಿಟ್ಟನ್ನು ಹಾಕಿ ಕಲಿಸ್ತೀನಿ. ಈಗ ಹಿಟ್ಟನ್ನು ಚಲೋ ತಂಗ ಕಲಿಸ್ಕೊಳ್ತೀನಿ. ಇದನ್ನು 6ರಿಂದ 8 ಗಂಟೆ ನೆನೆಲಿಕ್ಕೆ ಬಿಡಬೇಕಾಗ್ತೈತಿ. ಸಪೋಸ್ ನಮಗೇನಾದರೂ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬೇಕಾಗಿತ್ತಂದ್ರೆ ರಾತ್ರಿನೇ ನೆನೆಯಕ್ಕೆ ಇಡ್ತೀನಿ. ಏನಾದರೂ ಈವ್ನಿಂಗ್ ಸ್ನ್ಯಾಕ್ಸಿಗೆ ಬೇಕಂತಂದ್ರೆ ಮಾರ್ನಿಂಗು ಕಲಸಿಟ್ಕೊ. ಈ ಬನ್ಸ್ ಜೊತೆಗೆ ಸಾಂಬಾರು, ಸಾಗು, ಕಾಯಿ ಚಟ್ನಿ ಭಾಳ ಚಲೋ ಅನ್ನಿಸ್ತೈತಿ. ಅದಕ್ಕೆ ನಾನು ಕಾಯಿ ಚಟ್ನಿ ಮಾಡ್ಕೊಳತ್ತೀನಿ. ಕಾಯಿ ಚಟ್ನಿಗೆ ಏನೇನು ಹೇಳಿದ್ನಲ್ಲ ಪದಾರ್ಥಗಳನ್ನು ಅದನ್ನೆಲ್ಲನೂ ಒಂದು ಜಾರೊಳಗೆ ಹಾಕ್ಕೊಂಡು ರುಬ್ಕೊಳ್ತೀನಿ. ಈಗ ಚಟ್ನಿನ ನುಣ್ಣಗೆ ರುಬ್ಕೊಂಡೀನಿ. ಇದಾದಮೇಲೆ ಗ್ಯಾಸ್ ಹಚ್ಕೊಂಡು ಒಂದು ಪಾತ್ರೆ ಒಳಗೆ ಸನ್ಫ್ಲವರ್ ರಿಫೈನ್ಡ್ ಆಯಿಲ್ನ ನಾನು ಬನ್ಸ್ ಕರಿಲಿಕ್ಕೆ ಯೂಸ್ ಮಾಡ್ಕೊಳತ್ತೀನಿ. ಒಂದು 5 ನಿಮಿಷ ಎಣ್ಣೆ ಕಾಯಕ್ಕೆ ಬಿಡ್ತೀನಿ. ಈಗ ನಿನ್ನೆ ಕಲಸಿಟ್ಟಿದ್ದಂಥ ಹಿಟ್ಟನ್ನು ತೊಗೊಳತ್ತೀನಿ. ಚಲೋ ತಂಗ ಫರ್ಮೆಂಟೇಷನ್ ಆಗಬೇಕಂದ್ರೆ ನಾವು 6ರಿಂದ 8 ಗಂಟೆ ನೆನೆಸಿಡ್ಲೇಬೇಕಾಗ್ತೈತಿ. ಚಲೋ ತಂಗ ಫರ್ಮೆಂಟೇಷನ್ ಆಗಿದ್ರೆ ಇದು ಕೈಗೆ ಹತ್ಕೊಳ್ಳೋದಿಲ್ಲ. ಬನ್ಸ್ ಮಾಡ್ಕೊಳಕ್ಕೆ ನಾನು ಸಣ್ಣ ಸಣ್ಣ ಒಂದು 6ರಿಂದ 8 ಉಂಡೆ ಮಾಡ್ಕೊಂಡು ಇಟ್ಕೊಳತ್ತೀನಿ. ಈಗ ಉಂಡೆ ತೊಗೊಂಡು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಅದನ್ನು ಲಟ್ಟಿಸ್ಕೊಳತ್ತೀನಿ. ಆದಷ್ಟು ದಪ್ಪನೇ ಇರಲಿ ಬನ್ಸು, ತೆಳುವಾದಷ್ಟು ಅದು ಸಾಫ್ಟ್ ಬರೋದಿಲ್ಲ. ಆದ್ದರಿಂದ ಸ್ವಲ್ಪ ದಪ್ಪನೇ ಇಟ್ಕೊಂಡು ನಾನು ಲಟ್ಟಿಸ್ಕೊಳತ್ತೀನಿ. ಎಣ್ಣೆ ಚಲೋ ತಂಗ ಕಾದೈತಿ. ಈಗ ಲಟ್ಟಿಸ್ಕೊಂಡಿರೋ ಬನ್ನನ್ನು ನಾನು ಅದನ್ನು ಎಣ್ಣೆಯೊಳಗೆ ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ. ಆದಷ್ಟು ಮೀಡಿಯಮ್ ಫ್ಲೇಮ್ ಒಳಗೆ ಬೇಯಿಸ್ಕೊಳ್ತೀನಿ. ಈ ರೀತಿ ಎಣ್ಣೆನ ಬನ್ ಮೇಲೆ ಹಾಕ್ತೀನಿ. ಆದರೆ ಹಾಕೋದ್ರಿಂದ ಬನ್ನು ಚಲೋ ತಂಗ ಉಬ್ಬಿಕೊಳ್ತೈತಿ. 2 ಸೈಡು ಚಲೋ ತಂಗ ಬೇಯಿಸ್ಕೊಳ್ತೀನಿ. ಎಲ್ಲಿ ಮಟ ಅಂತಂದ್ರೆ ಅದ್ರ ಕಲರ್ ಬ್ರೌನ್ ಕಲರ್ ಚೇಂಜ್ ಆಗೋ ಮಟ ನಾನು ಬೇಯಿಸ್ಕೊಳ್ತೀನಿ. ನೋಡ್ರಿ, ಕಲರು ಚೇಂಜ್ ಆಗೈತಿ. ಇದು ಚಲೋ ತಂಗ ಬೆಂದಿರ್ತೈತಿ. ಇದನ್ನು ತೆಗೆದು ಸೈಡಲ್ಲಿ ಇಟ್ಕೊತೀನಿ. ಹಂಗೆ ಮಿಕ್ಕಿದ ಉಂಡೆಗಳನ್ನು ಲಟ್ಟಿಸ್ಕೊಂಡು ಬನ್ಸ್ ಮಾಡ್ಕೊಳ್ತೀನಿ. ಈಗ ಮಂಗಳೂರು ಬನ್ಸ್ ತಿನ್ನಕ್ಕೆ ರೆಡಿ ಆಯ್ತು. ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಒಳಗೆ ತಿಳಿಸಿ ಹೆಂಗಾಗೈತಂತ ಹೇಳ್ರಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಿಂಗೆ ರುಚಿಯಾದ ಅಡುಗೆ ವಿಡಿಯೋಗಳನ್ನು ನಿಮಗೋಸ್ಕರ ನಾವು ತರ್ತೀವಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ. ಕೀಪ್ ಸಪೋರ್ಟಿಂಗ್ ಅಸ್. ರೇನು ಟೇಸ್ಟಿ ರುಚಿಯಾದ ಅಡುಗೆ ಸವಿಯೋಣ.